10 ದಿನದಲ್ಲಿ ಇಷ್ಟು ತುಪ್ಪನ ತೆಗೆದಿದ್ದೀನಿ ಅಂದರೆ ನಂಬ್ತೀರಾ ನೀವು? ನಂಬಲೇಬೇಕು. ಯಾಕಂದರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿದರೆ ನೀವು ಇದಕ್ಕಿಂತ ಜಾಸ್ತಿನೇ ತೆಗಿಬಹುದು ಇನ್ನು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ಸಂಡೇ ದಿನದ ವ್ಲಾಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಲಿನಿಂದ ಕೆನೆ ಜಾಸ್ತಿ ಬರೋ ರೀತಿ ಯಾವ ಥರ ಕಾಯಿಸಬೇಕು, ಹಾಗೆ ಬೆಣ್ಣೆನ ಯಾವ ಥರ ತೆಗಿಬೇಕು, ಆಮೇಲೆ ತುಪ್ಪನ ಯಾವ ಥರ ಕಾಯಿಸಬೇಕು ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, 10 ದಿನದಲ್ಲಿ ನಾನು ಇಷ್ಟು ಕೆನೆನ ತೆಗೆದಿದ್ದೀನಿ ಅಂದರೆ ನಂಬ್ತೀರಾ ನೀವು? ಖಂಡಿತವಾಗ್ಲೂ ನಂಬಲೇಬೇಕು. ಯಾಕಂದರೆ ಹಾಲು ನಾವು 1 ಲೀಟ್ರ್ ಹಾಲು ತಗೊಳ್ಳೋದು. ಹಾಲನ್ನು ಸಣ್ಣ ಉರಿಯಲ್ಲಿಟ್ಟು ಕಾಯಿಸಬೇಕು. ಸಣ್ಣ ಉರಿಯಲ್ಲಿಟ್ಟು ಫುಲ್ಲು ಅದು ಉಕ್ಕು ಬರೋ ತನಕನೂ ಕಾಯಿಸಬೇಕು. ಆ ಥರ 2-3 ಸರಿ ಕಾಯಿಸಬೇಕು. ಒಂದು ಸರಿ ಕಾಯಿಸಿದ ಮೇಲೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ಕಾಯಿಸಬೇಕು. ಮತ್ತೆ ಇನ್ನೊಂದು ಸರಿ ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಕಾಯಿಸಬೇಕು. ಆ ಥರ 2-3 ಸರಿ ಕಾಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಡಬೇಕು. ಫ್ರಿಜ್ಜಲ್ಲಿ ಇಟ್ರೇ ಜಾಸ್ತಿ ಕೆನೆ ಬರುತ್ತೆ. ನೀವು ಬೆಳಗ್ಗೆ ಹಾಲು ಕಾಯಿಸಿ ಫ್ರಿಜ್ಜಲ್ಲಿಟ್ಟರೆ ಸಾಯಂಕಾಲ ಮತ್ತೆ ಆ ಕೆನೆನ ಎಲ್ಲ ತೆಗಿಬೇಕು. ತೆಗೆದು ಮತ್ತೆ 2-3 ಸರಿ ಕಾಯಿಸ್ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿಡಬೇಕು. ಮತ್ತೆ ಬೆಳಗ್ಗೆ ಮತ್ತೆ ಕೆನೆ ತೆಗಿಬೇಕು ನೀವು. ಈ ಥರ ಮಾಡಿದರೆ ಮಾತ್ರ ಜಾಸ್ತಿ ಕೆನೆ ಬರೋಕ್ಕೆ ಸಾಧ್ಯ. ನಾನು ಹೇಳಿರೋ ಥರ ಕಾಯಿಸ್ಬಿಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಎಷ್ಟು ಚೆನ್ನಾಗಿ ಕೆನೆ ಬರುತ್ತೆ ಅಂತೇಳಿ. ಈ ಕೆನೆನ ನೀವು ಯಾವಾಗ ಬೆಣ್ಣೆ ಮಾಡಬೇಕು ಅಂತಿರಲ್ಲ ಆವಾಗ ಅಷ್ಟೇ ಫ್ರಿಜ್ಜಿಂದ ಹೊರಗಡೆ ತೆಗಿಬೇಕು. ಅದನ್ನು ಮೊದಲೇ ತೆಗೆದಿಡಬಾರ್ದು. ನೀವು ಇವಾಗ ಮಿಕ್ಸಿಗೆ ಹಾಕ್ತೀನಿ ಅಂದರೆ ಆವಾಗನೇ ತಗೊಂಡು ಬಂದುಬಿಟ್ಟು ಮಿಕ್ಸಿಗೆ ಹಾಕಬೇಕು. ಅಂದ್ರೇ ಬೆಣ್ಣೆ ಬೇಗ ಬರುತ್ತೆ. ಇಲ್ಲ ಅಂದರೆ ನೀವು ಎಷ್ಟೊತ್ತು ಮಿಕ್ಸಿಗೆ ಹಾಕಿದ್ರೂ ಬೆಣ್ಣೆ ಬೇಗ ಬರೋದಿಲ್ಲ. ನೀವು ಮಿಕ್ಸಿಗೆ ಹಾಕೋವಾಗಲೇ ತಗೊಂಬಂದು ಹಾಕಿಬಿಟ್ರೆ ನೋಡಿ, ಫಸ್ಟ್ ಒಂದ್ಸಲಿ ಈ ಥರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸರಿ ಗ್ರೈಂಡ್ ಮಾಡಿಬಿಟ್ರೆ ಬೆಣ್ಣೆ ಮೇಲ್ಗಡೆ ತೇಲ್ಕೊಂಡು ಬಂದುಬಿಟ್ಟಿರುತ್ತೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಬೆಣ್ಣೆ ನೋಡಿ ಯಾವ ಥರ ಮೇಲ್ಗಡೆ ತೇಲ್ಕೊಂಡು ಬಂದಿದೆ. ನೀರು ಕೂಡ ನೀವು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೀರು ಹಾಕಿನೇ ಗ್ರೈಂಡ್ ಮಾಡಬೇಕು. ಹಾಗೆ ಕೆನೆನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ನೀವು ಹಾಕ್ಕೊಂಡ್ರೆ ನೊರೆ ಥರ ಆಗಿಬಿಡುತ್ತೆ, ಬೆಣ್ಣೆ ಬೇಗ ಬೀಳಲ್ಲ. ಹಾಗಾಗಿ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡಿ. ಇವಾಗ ನೋಡಿ, ಬೇರೆ ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ ಅದನ್ನು ಗ್ರೈಂಡ್ ಮಾಡಿರೋದನ್ನು. ಹಾಗೆ ಉಳಿದಿರೋ ಎಲ್ಲ ಕೆನೆಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಎಲ್ಲ ಕೆನೆಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಬೆಣ್ಣೆ ಎಷ್ಟು ಬಂದಿದೆ ನೋಡಿ, ಬರೀ 10 ದಿನದಲ್ಲಿ ಅಂದರೆ ನಂಬ್ತೀರಾ ನೀವು? ನೋಡಿ, ಈ ಬೆಣ್ಣೆನೆಲ್ಲ ನಾವು ಯಾವ ಪಾತ್ರೆಯಲ್ಲಿ ಬೆಣ್ಣೆ ಕಾಯಿಸ್ಬೇಕು ಅಂದ್ಕೊಂಡಿರ್ತೀವಿ ನೋಡಿ ಆ ಪಾತ್ರೆಗೆ ಹಾಕ್ಕೋಬೇಕು. ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕ್ಕೋಬೇಕು, ಯಾಕಂದರೆ ಉಪ್ಪು ಬರುತ್ತೆ ಅದು. ನೋಡಿ, ಅಷ್ಟನ್ನು ತೆಕ್ಕೊಂಡೆ ನಾನು. ಅದರಲ್ಲಿ ಇನ್ನೂ ನೀರು ಉಳಿದಿರುತ್ತಲ್ಲ ಅದನ್ನೆಲ್ಲ ಸೋಸ್ಕೋಬೇಕು. ಆಮೇಲೆ ಮತ್ತೆ ಬೇರೆ ನೀರನ್ನು ಹಾಕಿಬಿಟ್ಟು ಒಂದು 2-3 ಸರಿ ಚೆನ್ನಾಗಿ ತೊಳಿಬೇಕು ಅದನ್ನು. ನೀರು ಹಾಕಿ ತೊಳೆದ್ಮೇಲೆ ಆ ಬೆಣ್ಣೆಯಲ್ಲಿ ನೀರು ಇರಬಾರ್ದು, ನೀರಿನ ಅಂಶ ಎಲ್ಲನೂ ಚೆನ್ನಾಗಿ ಬಸಿಬೇಕು. ಅದರಲ್ಲಿ ನೀರಿನ ಅಂಶ ಇದ್ದರೆ ಕಾಯಿಸಿದ ಮೇಲೆ ಕೆಳಗಡೆ ಒಂಥರ ಇಪ್ಪೆ ಥರ ಬರುತ್ತಲ್ಲ, ಅದು ಜಾಸ್ತಿ ಬರುತ್ತೆ ನೀರಿದ್ದರೆ. ನೀರು ಇರಲಿಲ್ಲ ಅಂದರೆ ಆ ಥರ ಜಾಸ್ತಿ ಬರಲ್ಲ. ಹಾಗಾಗಿ ನೀರನ್ನು ಪೂರ್ತಿಯಾಗಿ ಬಸಿಬೇಕು.
ಇವಾಗ ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ. ಹಾಗೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 4-5 ಎಲೆ ಕರಿಬೇವಿನ ಎಲೆನ ಹಾಕ್ತಾಯಿದ್ದೀನಿ. ನೀವು ವೀಳ್ಯದೆಲೆ ಕೂಡ ಹಾಕೋಬಹುದು. ಆಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟೆ ಕಾಯಿಸಬೇಕು ತುಪ್ಪನ ಯಾವಾಗಲೂ. ಹೈ ಫ್ಲೇಮಲ್ಲಿಟ್ಟು ಕಾಯಿಸ್ತೀವಿ ಅಂದರೆ ಅದು ಉಕ್ಕಿ ಬಂದುಬಿಡುತ್ತೆ ಜಾಸ್ತಿ. ನೀವು ಆಮೇಲೆ ಎಷ್ಟು ತಿರುವಿ ಸ್ಟವ್ವಿಂದ ಕೆಳಗಡೆ ಇಳಿಸಿದ್ರೂ ಉಕ್ಕಿಬಿಡುತ್ತೆ ಅದು. ಹಾಗಾಗಿ ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿಟ್ಟೆ ಕಾಯಿಸಿ. ನಂದೊಂದು ಸರಿ ಹಾಗೇ ಆಗಿತ್ತು ಫಸ್ಟ್ ಟೈಮ್ ನಾನು ಕಾಯಿಸ್ಬೇಕಾದ್ರೆ. ಆವಾಗಿಂದ ನಾನು ಗ್ಯಾಸು ಸ್ಲೋ ಅಲ್ಲೇ ಇಟ್ಟು ಕಾಯಿಸ್ತೀನಿ ತುಪ್ಪನ. ಸ್ಲೋ ಆಗಿಟ್ಟು ಕಾಯಿಸೋದ್ರಿಂದ ಅದು ಉಕ್ಕು ಕೂಡ ಬರಲ್ಲ. ಇವಾಗ ನಂದು ಬೆಣ್ಣೆ ಜಾಸ್ತಿ ಇರೋದ್ರಿಂದ ಏನಿಲ್ಲ ಅಂದರೂ ಒಂದು 20-25 ನಿಮಿಷನಾದರೂ ಬೇಕಾಗುತ್ತೆ ಇದು ಕಾಯೋಕ್ಕೆ. ಹಾಗಾಗಿ ನಾನು ಬೆಣ್ಣೆ ಮಾಡಿದ್ದೆಲ್ಲ ಪಾತ್ರೆ ಇತ್ತಲ್ಲ, ಆ ಪಾತ್ರೆನೆಲ್ಲ ತೊಳೆದ್ರಾಯ್ತು ಅಂತ ಸ್ಲೋ ಆಗಿಟ್ಟು ತೊಳೆಯೋಕ್ಕೆ ಹೋಗಿದ್ದೆ. ನೋಡಿ ಒಂದು ಸರಿ ಆದರೆ ಆಗಾಗ ಬಂದು ತಿರುಗ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು ಅದನ್ನು. ಈ ಥರ ಆಗಿದೆ ಒಂದು 5 ನಿಮಿಷ ಬಿಟ್ಟ ಮೇಲೆ. ನೋಡಿ ನಾನು ಜೋರಾಗಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಯಾಕೆ ಇಡಬಾರ್ದು ಅಂತ ಹೇಳಿದೆ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಹೈ ಫ್ಲೇಮಲ್ಲಿ ಇಟ್ಟರೆ ಈ ಥರ ಉಕ್ಕಿ ಬಂದುಬಿಡುತ್ತೆ. ಆಮೇಲೆ ನೀವು ಸ್ಟವ್ ಆಫ್ ಮಾಡಿದರೂ ಕೂಡ ಉಕ್ಕಿ ಚೆಲ್ಲೋಗಿಬಿಡುತ್ತೆ ಅದು. ಹಾಗಾಗಿ ಗ್ಯಾಸ್ನ ಸ್ಲೋ ಅಲ್ಲೇ ಇಟ್ಟು ಕಾಯಿಸಿ. ಈ ಮಿಕ್ಸಿಗೆ ಹಾಕಿರೋ ಪಾತ್ರೆ ಎಲ್ಲ ತುಂಬ ಜಿಡ್ಡಿರುತ್ತೆ ಅಲ್ವಾ, ಹಾಗಾಗಿ ಅದನ್ನು ತೊಳೆಯೋಕ್ಕೆ ಒಂದು ಟಿಪ್ಸ್ ಅಂದರೆ ಬಿಸಿ ನೀರಿಂದ ತೊಳಿಬೇಕು. ಅದನ್ನು ತುಂಬ ಬೇಗ ಜಿಡ್ಡೆಲ್ಲ ಹೋಗ್ಬಿಡುತ್ತೆ. ಫಸ್ಟ್ ಒಂದು ಸರಿ ಬಿಸಿನೀರು ಹಾಕಿ ವಾಶ್ ಮಾಡಿ ಆಮೇಲೆ ಸೋಪದು ಹಾಕಿ ವಾಶ್ ಮಾಡಿದರೆ ನೀಟಾಗಿ ವಾಶ್ ಆಗುತ್ತೆ. ನೋಡಿ ಮತ್ತೆ ಒಂದು 5-6 ನಿಮಿಷ ಬಿಟ್ಟು ಬಂದು ನೋಡಿದರೆ ಈ ಥರ ಎಲ್ಲ ಗಟ್ಟಿಯಾಗಿ ಕೆಳಗಡೆ ಇದೆ. ಇವಾಗ ಬೇಕಾದರೆ ನೀವು ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೋದು. ಇವಾಗೇನು ಉಕ್ಕಿ ಬರಲ್ಲ ಇದು. ಈ ಥರ ಕೆಳಗಡೆ ತಳದಲ್ಲಿ ಇರುತ್ತಲ್ಲ, ಈ ಥರ ಗಟ್ಟಿಯಾಗಿರುತ್ತಲ್ಲ, ಆವಾಗ ಇಟ್ಕೊಂಡ್ರೆ ಉಕ್ಕಿ ಬರಲ್ಲ. ನಾನು ಹೈ ಫ್ಲೇಮಲ್ಲಿ ಇಟ್ಟೇ ಕಾಯಿಸಿದೆ. ಆ ಥರ ಗಟ್ಟಿ ಆದಮೇಲೆ ನೋಡಿ ಈ ಥರ ಎಲ್ಲ ಮರಳಾಗಿ ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ತೇಲ್ತಿರುತ್ತೆ. ಇವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಕೆಳಗಡೆ ಎಲ್ಲ ಅದು ಇಪ್ಪೆ ಇರುತ್ತಲ್ವ, ಅಂಟ್ಕೊಳ್ತಾ ಇರುತ್ತೆ ಒಂದು ಸ್ವಲ್ಪ. ಆವಾಗ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹಾಗೆ ಕುದಿಯೋದು ಕೂಡ ಎಲ್ಲ ಕೆಳಗೆ ಹೋಗಿ ಮೇಲ್ಗಡೆ ಏನೂ ನೊರೆ ಇಲ್ಲದೇ ಸ್ಲೋ ಆಗಿ ಕುದೀತಾ ಇರುತ್ತೆ ನೋಡಿ. ಆವಾಗೆ ತುಪ್ಪ ಪರ್ಫೆಕ್ಟಾಗಿ ಕಾಯ್ದಿದೆ ಅಂತ ಅರ್ಥ. ಇದಕ್ಕೆ ಇವಾಗ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು 1-2 ಹನಿ ಚಿಮುಕ್ಸಿದ್ರೆ ಸಾಕು. ತುಪ್ಪ ಕರೆಕ್ಟಾಗಿ ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಕೆಡಲ್ಲ. ನೀವು ತುಪ್ಪ ಕಾಯಿಸ್ಬೇಕಾದ್ರೇ ಈ ರೀತಿ ಆದಾಗ ತುಪ್ಪದ ಪರಿಮಳ ಘಮ ಘಮ ಅಂತೇಳಿ ಬರ್ತಾ ಇರುತ್ತೆ ನೋಡಿ. ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಸುಮ್ಮನೆ ಒಂದು 2-3 ಹನಿ ಅಷ್ಟೇ ಅದರಲ್ಲಿ ಹಾಕಬೇಕು. ಈ ಥರ ಉಪ್ಪು ನೀರನ್ನು 1-2 ಹನಿ ಲಾಸ್ಟಲ್ಲಿ ಸೇರಿಸೋದ್ರಿಂದ ತುಪ್ಪ ಕೆಡೋಲ್ಲ. ಹಾಗೆ ನೀವು ಎಷ್ಟು ದಿನ ಇಟ್ಟರೂ ಕೂಡ ಹಾಗೆ ಚೆನ್ನಾಗಿರುತ್ತೆ ನೋಡಿ. ಫೈನಲ್ ಆಗಿ ತುಪ್ಪ ಹೇಗೆ ಕಾಣಿಸ್ತಾ ಇದೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಆಗಲೇ ನೀರು ಹಾಕಿದ್ನಲ್ಲ, ಆವಾಗಲೇ ಸ್ಟವ್ ಆಫ್ ಮಾಡಿದ್ದೀನಿ. ಆದರೂ ಅದು ಇನ್ನೂ ಬಿಸಿ ಇರುತ್ತಲ್ಲ, ಆ ಥರ ಕುದೀತಾ ಇರುತ್ತೆ. ಈ ಥರ ಆದರೆ ಪರ್ಫೆಕ್ಟ್ ತುಪ್ಪ ಆಯಿತು ಅಂತಲೇ ಅರ್ಥ. ಇವಾಗ ಇದನ್ನು ಒಂದು ಏರ್ಟೈರ್ ಕಂಟೈನರ್ಗೆ ಹಾಕಿ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಡಿ. ಕಾಜಿನ ಡಬ್ಬ ಇಲ್ಲ ಅಂದರೆ ಸ್ಟೀಲಿನ ಡಬ್ಬದಲ್ಲಿ ಹಾಕಿ. ನಾನಿಲ್ಲಿ ವಿಡಿಯೋಗೋಸ್ಕರ ತೋರ್ಸೋಕ್ಕೋಸ್ಕರ ಈ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ಟೇನರ್ ಕೂಡ ಅಷ್ಟೇ, ನೀವು ಸ್ಟೀಲಿಂದೇ ಬಳಸಿ. ತುಪ್ಪ ಸ್ವಲ್ಪ ಸುಡ್ತಾ ಇತ್ತಂದರೆ
ಅದು ಸುಟ್ಟೋಗಿಬಿಡುತ್ತೆ. ಹಾಗಾಗಿ ತುಪ್ಪಕ್ಕೆ ಅಂತಲೇ ನೀವು ಸಪ್ರೇಟಾಗಿ ಈ ಥರ ಸ್ಟೀಲಿಂದನ್ನು ತಗೊಳ್ಳಿ. ನೋಡಿ ತುಪ್ಪ ಎಷ್ಟು ಬಂದಿದೆ, 1 ಲೀಟ್ರ್ಗಿಂತ ಜಾಸ್ತಿನೇ ಬಂದಿದೆ ತುಪ್ಪ. 10 ದಿನದಲ್ಲೇ 1 ಲೀಟ್ರ್ ತುಪ್ಪನ ಮಾಡ್ಬೋದು ಇಷ್ಟು ಈಸಿಯಾಗಿ. ನೋಡಿ ಸ್ಟವ್ ಮುಂದೆ ನಿಂತ್ಕೊಂಡು ತುಪ್ಪ ಕಾಯಿಸೋ ಅಷ್ಟರಲ್ಲಿ ಎಷ್ಟೆಲ್ಲ ಬೆವರ್ತಾ ಇದ್ದೀನಿ ಅಂತ. ತುಪ್ಪ ಕಾಯಿಸೋದು ಒಂದು ಸ್ವಲ್ಪ ಕಷ್ಟನೇ, ಆದರೆ ಕರೆಕ್ಟಾಗಿ ತಿಳ್ಕೊಂಡು ಕಾಯಿಸಿದರೆ ಕರೆಕ್ಟಾಗೇ ಬರುತ್ತೆ. ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.